ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜಗ್ಗುದಾದ ವಿಶೇಷ ಕಾರ್ಯಕ್ರಮ ನೋಡ್ತಿದ್ರ. ಸ್ಟುಡಿಯೋದಲ್ಲಿ ನಮ್ಮ ಜೊತೆ ರಾಘವೇಂದ್ರ ಹೆಗಡೆ ಅವರಿದ್ದಾರೆ. ಸೊ ಜಗ್ಗುದಾದ ಸಡಗರ ಅಭಿಮಾನಿಗಳಲ್ಲೂ ಕೂಡ ಆ ಸಡಗರ ಮೂಡ್ತದೆ. ಜಗ್ಗುದಾದ ಎಂಟ್ರಿ ಏನೋ ತುಂಬ ಗ್ರ್ಯಾಂಡಾಗಿ ಆಗೋಯ್ತು. ಬಟ್ ಸಿನಿಮಾದ ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂದರೆ ಅದು ಕೂಡ ಎಕ್ಸಲೆಂಟ್, ತುಂಬ ಸ್ಟ್ರಾಂಗ್ ಆಗಿದೆ. ಏಕೆಂದರೆ ಇಂಡಸ್ಟ್ರಿಯ ಎಲ್ಲ ದಿಗ್ಗಜರು ಸಿನಿಮಾದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಶರತ್ ಲೋಹಿತಾಶ್ವ ಅವರಿದ್ದಾರೆ, ಅನಂತ್ ನಾಗ್ ಸರ್ ಇದ್ದಾರೆ, ಅಫ್ಕೋರ್ಸ್ ರವಿಶಂಕರ್ ಅವರಿದ್ದಾರೆ. ಹಾಗೆ ಕಾಮಿಡಿ ಟ್ರ್ಯಾಕಿಗೆ ಬಂದರೆ ಬುಲೆಟ್ ಪ್ರಕಾಶ್ ಅವರಿದ್ದಾರೆ, ಸಾಧು ಕೋಕಿಲ ಇದ್ದಾರೆ. ಸೊ ದಿಸ್ ಇಸ್ ಎಕ್ಸಲೆಂಟ್ ಸ್ಟಾರ್ ಕಾಸ್ಟ್. ಹಾಗೆ ಸೃಜನ್ ಲೋಕೇಶ್ ಅವರ ಸಾಥ್ ದರ್ಶನ್ಗೆ ತುಂಬ ಚೆನ್ನಾಗಿ ಕ್ಲಿಕ್ ಆಗಿದೆ. ಸೊ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡಿದ್ರೆ, ಬಿಕಾಸ್ ದರ್ಶನ್ ಹಿಮ್ಸೆಲ್ಫ್ ಇಸ್ ಅ ಸ್ಟಾರ್. ಅವ್ರನ್ನ ಮೇಂಟೈನ್ ಮಾಡಿದೆ, ಸೆಟ್ಟಲ್ಲಿ ಐರಾವತನ ಮೇಂಟೈನ್ ಮಾಡಿದ ಹಾಗೆ. ಬಟ್ ಅವ್ರ ಜೊತೆಗೆ ಇಷ್ಟು ಜನ ಮೇಂಟೈನ್ ಮಾಡಬೇಕಾಗಿತ್ತು. ಸೊ ನಿಮ್ಮ ಒಂದು ಒಡನಾಟ ಹೇಗಿತ್ತು ಸೆಟ್ಗಳಲ್ಲಿ? ಇದೆ, ನಾವು ಏನಂದರೆ ಅದೆಲ್ಲ ಆಗೋದೇ ಹಾಗೆ. ನಾವು ಅವರವರ ಒಂದು ಕ್ಯಾರೆಕ್ಟರ್ ಇರುತ್ತೆ, ನಾವು ಹ್ಯಾಂಡಲ್ ಮಾಡಬೇಕಷ್ಟೇ. ನಾವು ಯಾವಾಗಲೂ ನೆಗಾಡ್ತಾ ಇರ್ತೀವಿ. ಹಾಗಾಗಿ ನನಗೇನು ಅಷ್ಟೇನು ಕಷ್ಟ ಆಗಿಲ್ಲ ಯಾರನ್ನ ಹ್ಯಾಂಡಲ್ ಮಾಡೋಕ್ಕೆ. ಎಲ್ಲ ಆ್ಯಕ್ಟರ್ಗಳನ್ನ ಯಾರ್ಯಾರು ಪ್ರತಿಯೊಬ್ಬ ಆ್ಯಕ್ಟರ್ ನನಗೆ ಅಷ್ಟೇನು ಯಾವುದೂ, ಈವನ್ ದರ್ಶನ್ ಸರ್ನೇ ಹ್ಯಾಂಡಲ್ ಮಾಡೋಕ್ಕೆ ನನಗೇನು ಕಷ್ಟ ಆಗಲಿಲ್ಲ. ಪಿಕ್ಚರ್ ಮುಗಿಯೋದು ನನಗೆ ವೆರಿ ಸ್ಮೂತ್ಲಿ, ಯಾವುದೇ ತೊಂದರೆಗಳಿದೆ, ವೆರಿ ಸ್ಮೂತಾಗಿದೆ. ಅದೇನು ತಿರುಪತಿಯವರ ಕೃಪೆ ಇರಬೇಕು. ಎಲ್ಲರೂ ಹೇಳ್ತಾರೆ, ಅರೆ ನೀವು ಹೆಂಗೆ ಮೇಂಟೈನ್ ಮಾಡ್ತೀರ ದರ್ಶನ್ ಸರ್ನ ಇಷ್ಟೆಲ್ಲ ಆ್ಯಕ್ಟರ್ಗಳನ್ನ ಹಿಡ್ಕೊಂಡು. ದೇವರ ಕೃಪೆಯಿಂದ ಏನು ಹೇಳ್ಬಿಟ್ಟಾಗದೆ ತುಂಬ ಚೆನ್ನಾಗಿ ಶೂಟಿಂಗ್ ಮುಗ್ದೋಗಿದ್ದೇ ಗೊತ್ತಾಗಿಲ್ಲ ಎಲ್ಲರಿಗೂ. ಒಂದು ದಿವಸ ದರ್ಶನ್ ಸರ್ ಅದೇ ಪಿಕ್ಚರ್ ಮುಗಿತಾ ಅಂತೇಳಿ. ಆ್ಯಕ್ಚುಲಿ ಗಾಂಧಿನಗರದಲ್ಲೂ ಅದೇ ಟಾಕ್ಸ್ ಇದ್ದಿದ್ದು. ಜಗ್ಗುದಾದ ಶೂಟ್ ಮಾಡ್ತಿದ್ದಾರೆ ಅಂತಪ್ಪ ಬಾಂಬೆಗೆ ಹೋಗಿದ್ದಾರೆ, ಅಷ್ಟೇ ನಮಗೆ ಗೊತ್ತಿದ್ದು. ನೀವು ಬಾಂಬೆಯಿಂದ ಯಾವಾಗ ವಾಪಸ್ ಬಂದ್ರಿ, ಶೂಟಿಂಗ್ ಯಾವಾಗ ಮುಗೀತು ಅದೇನು ಗೊತ್ತಾಗಿರಲಿಲ್ಲ. ಶೂಟಿಂಗ್ನ ನಾವು ಇಷ್ಟು ಟೈಟ್ ಶೆಡ್ ಹಾಕಿದ್ದೀವಿ. ನಾವು ಇಲ್ಲಿ ಸಾಯಂಕಾಲ 6 ಗಂಟೆಗೆ ಶೂಟಿಂಗ್ ಪ್ಯಾಕಪ್ ಮಾಡಿದ್ದೀವಿ. 6 ಗಂಟೆ ಪ್ಯಾಕಪ್ ಮಾಡಿ 7-8 ಗಂಟೆ ಫ್ಲೈಟ್ ಹತ್ತಿದ್ದೀವಿ. ಮಾರನೇ ದಿವಸ 9 ಗಂಟೆಗೆ ಬಾಂಬೆಲಿ ಶೂಟ್ ಮಾಡಿದ್ದೀವಿ. ಸೇಮ್ ಇಲ್ಲಿ ಕ್ಲೈಮ್ಯಾಕ್ಸು ಶೂಟಿಂಗ್ ಫಿನಿಶ್ ಆಯಿತು. ರಾತ್ರಿ 3 ಗಂಟೆಗೆ ಇಟಲಿ ಫ್ಲೈಟ್ ಹಿಡಿದಿದ್ದೀವಿ. ಅಲ್ಲಿ ಸೆಕೆಂಡ್ ಡೇ ಶೂಟಿಂಗ್ ಮಾಡಿದ್ದೀವಿ. ಅಲ್ಲಿ ಇಟಲಿಯಿಂದ ಇವತ್ತು 9 ಗಂಟೆಗೆ ಬಂದಿದ್ದೀವಿ. ಸೆಕೆಂಡ್ ಡೇ ಇಲ್ಲಿ ಬೆಂಗಳೂರಲ್ಲಿ ಶೂಟಿಂಗ್ ಮಾಡಿದ್ದೀವಿ. ತುಂಬ ಟೈಟ್ ಶೆಡ್. ಹೌದು, ಎಲ್ಲಿ ಬ್ರೇಕ್ ಜಾಸ್ತಿ ತಗೊಂಡಿಲ್ಲ. ಇನ್ನು ಚಿತ್ರದ ಆಲ್ಮೋಸ್ಟ್ 70% ಆಫ್ ದ ಶೂಟಿಂಗ್ ಬಾಂಬೆಲ್ ಆಯಿತು. ಇಲ್ಲ 15% ಬಾಂಬೆಲ್ ಆಗಿದೆ. 15% ಮತ್ತೆ ಎಲ್ಲ ಸೊ ಅದು ಸ್ಟೋರಿಗೆ ರಿಕ್ವೈರ್ ಇತ್ತು. ಸೊ ಹಾಗಾಗಿ ಈಗ ಎಕ್ಸ್ಟ್ರಾ ಶಾರ್ಟ್ ಎಲ್ಲ ನಮ್ಮದು ರೂಲ್ಸ್ ಇದೆಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ, ಇಷ್ಟು ಕನ್ನಡದಲ್ಲೇ ಮಾಡಬೇಕು ಅಂತೇಳಿ. ಎಷ್ಟು ಆಗುತ್ತೆ ಅಷ್ಟು, ಏನು ಆಪ್ಷನ್ ಇಲ್ಲ ಮಾಡೋಕ್ಕೆ. ಬಾಂಬೆಲ್ಲೇ ಈಗ ಬಾಂಬೆ VT ಸ್ಟೇಷನ್ ಹೊರಗಡೆ ಶೂಟ್ ಮಾಡಿದ್ದೀವಿ, ಮರೀನ್ ಡ್ರೈವಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಅದು ಇಲ್ಲಿ ಶೂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮರೀನ್ ಡ್ರೈವ್ ಆಗಲಿ, ಒಂದು ಪೊಲೀಸ್ ಸ್ಟೇಷನ್ ಎಕ್ಸ್ಟೆಂಡ್ ಮಾಡಿದ್ದೀವಿ. ಬಾಂಬೆ ಕಾಣಬೇಕು, ಬಾಂಬೆ ಸ್ಟ್ರೀಟು, ಅದು ಇಲ್ಲಿ ಮಾಡೋಕ್ಕೆ ಸಾಧ್ಯ. ಅದು ಬಿಟ್ಟು ಮತ್ತೆ ಎಲ್ಲ ಇಲ್ಲೇ ಮಾಡಿದ್ವಿ. ದಾದಾಗಿರಿ ಅಂದರೆ ಬಾಂಬೆ ಕಾಣಬೇಕು. ಹೌದು. ಈಗ ಬರ್ತಿರೋ ಪಾಯಿಂಟ್ ಇದೆಯಲ್ಲ, ಅದು ತುಂಬ ಎಲ್ರಿಗೂ ಕಾಡ್ತಿದೆ ಆ ಪ್ರಶ್ನೆ. ಯಾಕಂದ್ರೆ ರವಿಶಂಕರ್ ಅವ್ರಿಗಿರುವಂತಹ ಗತ್ತು, ಆ ಬೇಸ್ ವಾಯ್ಸು, ಅವ್ರನ್ನ ಆರುಮುಖವಾಗಿ ನೋಡಿದೀವಿ. ಬಟ್ ಅವರನ್ನ ಸ್ವಲ್ಪ ವೃದ್ಧನ ಪಾತ್ರದಲ್ಲಿ ತೋರಿಸೋದಲ್ಲದೆ ದೆವ್ವ ಆಗಿ ತೋರಿಸ್ಬಿಟ್ಟಿದ್ದೀರಾ. ಅದು ಚಿತ್ರದ ಹೈಲೈಟ್ ಪ್ಲಸ್ ಕಾಮಿಡಿ ಕೂಡ. ಹೇಗೆ ಮ್ಯಾನೇಜ್ ಮಾಡಿದ್ರಿ? ರವಿಶಂಕರ್ ಅವ್ರಿಗೆ ಈ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ಅವ್ರ ಫಸ್ಟ್ ಥಾಟ್ಸ್ ಏನಿತ್ತು? ನಾನು ಅವ್ರಿಗೆ ಹೇಳಿದೆ, ನೀವು ಕನ್ನಡದ ಅಂಬರೀಶ್ ಪುರಿ ಅಂತ ಹೇಳಿದ್ದೀನಿ. ಓಕೆ, ಅಂದ್ರೆ ನೀವು ಕಾಮಿಡಿನೂ ಮಾಡ್ಬೋದು. ಅಂಬರೀಶ್ ಪುರಿ ಕ್ಯಾರೆಕ್ಟರ್ ಇದೆಯಲ್ಲ, ಕಾಮಿಡಿ ಮಾಡ್ತಿದ್ರು, ವಿಲನ್ ಮಾಡ್ತಿದ್ರು, ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್. ಸರ್ ನೀವು ಕನ್ನಡದ ಅಂಬರೀಶ್ ಪುರಿ ಎಲ್ಲ ಮಾಡ್ಬೋದು ಅಂತ ಹೇಳಿದ್ರೆ, ಓಕೆ ನಾನು ಮಾಡ್ತೇನೆ ಅಂತೇಳಿ. ಅದೇ ಮತ್ತೆ ಮ್ಯಾಜಿಕ್ ತಾತ ಆಗಿಬಿಟ್ರು. ಫಸ್ಟ್ ಅವ್ರದ್ದು ಒಂದು ಕ್ಯಾರೆಕ್ಟರ್ ಇತ್ತಲ್ಲ, ಡಾನ್ ಪಿಕ್ಚರ್ ಇನಿಷ್ ಓಪನ್ ಆಗೋದೇ ರವಿಶಂಕರ್ ಸರ್ ಇಂದ. ಅದೆಲ್ಲ ಕ್ಯಾರೆಕ್ಟರ್ ಇತ್ತು. ಅವ್ರೇನು ತಾತ, ಅವ್ರದ್ದು ವಿಲನ್ನು, ಗತ್ತು ಅದೆಲ್ಲ ಇತ್ತು. ಆಮೇಲೆ ಮುದುಕ ಪಾತ್ರದಲ್ಲಿ ಸತ್ತ ನಂತರ ಅದು ಗೋಸ್ಟ್ ಆಗೋದು ಮ್ಯಾಜಿಕ್ ತಾತ. ಹಾಗೆ ಅವ್ರ ಕ್ಯಾರೆಕ್ಟರ್ ಮರಿಬಾರ್ದು ಅಂತೇಳಿ ಫಸ್ಟ್ ಡಾನೇ ತೋರಿಸಿದ್ದೀನಿ, ಈ ಕ್ಯಾರೆಕ್ಟರ್ ವಿಲನ್ ಅಪ್ಪ ಅಂತೇಳಿ. ಆಮೇಲೆ ಅವ್ರು ಚೇಂಜ್ ಆಗುತ್ತಾನೆ. ಮತ್ತು ಅದು ಅವರಿಷ್ಟು ಕಾಮಿಡಿಯಾಗಿ ತಗೊಂಡು ಹೋದ್ರೆ ಅದನ್ನ ಕ್ಯಾರೆಕ್ಟರ್ನ. ನಿನ್ನೆ ಪಿಕ್ಚರ್ ನೋಡುವಾಗನು ತಾತ ಬರ್ತಾರೆ ಅಂತ ಜನ ಹೇಳ್ತಾ ಇದ್ದಾರೆ. ಅಲ್ಲ, ಎಲ್ಲೋ ಒಂದ್ ಕಡೆ ಮ್ಯಾಜಿಕ್ ತಾತ ಮಕ್ಕಳನ್ನ ಕೂಡ ಅಟ್ರಾಕ್ಟ್ ಮಾಡ್ತಾರೆ ಥಿಯೇಟರ್ಗೆ. ಪಿಕ್ಚರ್ ಅಲ್ಲಿ ನಾನು ಸ್ಪೆಷಲಿ ಫ್ಯಾಮಿಲಿ ಆಡಿಯನ್ಸ್ ಮತ್ತು ಮಕ್ಕಳಿಗೋಸ್ಕರನೇ ಮಾಡಿರೋದು. ಆ್ಯಕ್ಚುಲಿ ಇದು ದರ್ಶನ್ ಸರ್ ಒಂದ್ಸಲ ಕೈ ಆಕ್ಸಿಡೆಂಟ್ ಆಯಿತು. ಅದರ್ವೈಸ್ ಇದು ಮೇಲಿ ಬರಬೇಕು, ಆವಾಗ ಸ್ಕೂಲ್ ಹಾಲಿಡೇ ಇರುತ್ತೆ, ಅದೇ ಪ್ಲಾನಿಂಗ್ ಇತ್ತು. ಅದು ಒಂದು ಸಮ್ಮರ್ ಹಾಲಿಡೇ. ಆವಾಗ ದರ್ಶನ್ ಸರ್ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಯ್ತಲ್ಲ, ಕೈ 2 ತಿಂಗಳು ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಅದೊಂದು ಸ್ವಲ್ಪ ಮುಂದೆ ಹೋಯ್ತು. ಅದರ್ವೈಸ್ ಅದೇ ಪ್ಲಾನಿಂಗ್ ಇಟ್ಟು ಮಕ್ಕಳನ್ನ ಈಗ ಒಂದು ಭೂತ ಓಡಿಸೋ ಸೀಕ್ವೆನ್ಸ್ ಇದೆ ನೋಡಿ ದರ್ಶನ್ ಸರ್ ಪಿಕ್ಚರಲ್ಲಿ. ಆ ಭೂತ ಓಡಿಸೋ ಅಂದರೆ ಅದು ಇಷ್ಟು ನಾವು ಜುರಾಸಿಕ್ ಬರುತ್ತೆ ಟಿ ವಿ ಹೊರಗಿಂದ, ಕುದುರೆ ಮುಂದೆ ಹೋಗುತ್ತೆ, ಅದು ಮಕ್ಕಳನ್ನು ಇಟ್ಕೊಂಡೇ ನಾವು ಮಾಡಿರೋದು ಆ ಥರ. ಅದಕ್ಕೆ ತಾತ ಮತ್ತು ಮೊಮ್ಮಗ, ಇದು ನಮ್ಮ ಹಿಂದೂಸ್ತಾನ್ ಕಲ್ಚರಲ್ಲಿ ಅದೊಂದು ಒಳ್ಳೆ ಬಾಂಧವ್ಯ ಆ್ಯಕ್ಚುಲಿ. ತೋ ತಾತನಿಗೆ ಯಾವಾಗಲೂ ಮೊಮ್ಮಗನೇ ಇಷ್ಟ ಆಗೋದು, ಮಗನಿಂದ ಜಾಸ್ತಿ ಆ್ಯಕ್ಚುಲಿ. ಜಾಸ್ತಿ ಪ್ರೀತಿನ. ಅದು ವರ್ಕೌಟ್ ಆಗೋಸ್ಕರ ಮತ್ತೊಂದು ಕಾಮಿಡಿ ಜನ ಮಕ್ಕಳು ಬರಲಿ, ಅದಕ್ಕೋಸ್ಕರ ಕಾಮಿಡಿಗೆ ಜಾಸ್ತಿ ಹೋಗ್ತದೆ. ಅದು ನೀವು ಮಕ್ಕಳ ಕಾಮಿಡಿ. ನೀವು ಪಿಕ್ಚರ್ ನೋಡಿದ್ರೆ ಒಂದು ಕಾಮಿಡಿ ಸಾಧುಗೋಕಿಲ್ಲ ಭೂತ ಹೊಡಿಸೋ ಸೀಕ್ವೆನ್ಸ್ ಇದೆ, ಅದು ಮಕ್ಕಳಿಗೆ ಅದು ಇಷ್ಟ ಆಗುತ್ತೆ. ಅದು ಬೆಂಕಿ ಹಚ್ಚೋದು, ಮೊಟ್ಟೆಯಲ್ಲಿ ಹೊಡೆಯೋದು,
ಮತ್ತು ನೀರಲ್ಲಿ ಆಟೋಮೆಟಿಕ್ ಹೋಗೋದು ಮಕ್ಕಳು ಎಂಜಾಯ್ ಮಾಡ್ತಾರೆ. ಆ ಮಕ್ಕಳನ್ನ ಇಟ್ಕೊಂಡೇ ಅದೊಂದು ಫೈಟ್ ಮಾಡಿದ್ದೀನಿ. 4 ಫೈಟು 3 ಫೈಟು ಅವರ ಫ್ಯಾನ್ಸ್ಗಳಿಗೆ ಇಟ್ಟಿದ್ದೀನಿ. ಕ್ಲೈಮ್ಯಾಕ್ಸ್ ಫೈಟು ಫುಲ್ ಫ್ಯಾಮಿಲಿಗೋಸ್ಕರ. ಅದರಲ್ಲಿ ಮಾಸನ್ನು ಎಂಜಾಯ್ ಮಾಡ್ತಾರೆ, ಕಾಮಿಡಿನೂ ಇದೆ, ಎಲ್ಲ ಮಿಕ್ಸ್ ಅಪ್ ಮಾಡಿ ಹಾಕಿದ್ದೀನಿ. ಅದು ವರ್ಕೌಟ್ ಆಗಿದೆ. ಹೇಳಬೇಕು ಅಂತ ಹೇಳಿದ್ರೆ ಜಗ್ಗುದಾದಲ್ಲಿ ಎಲ್ಲವೂ ಇದೆ. ಒಂದು ಫ್ಯಾಮಿಲಿ ಮನೋರಂಜಾತ್ಮಕ ಚಿತ್ರದ ಜೊತೆಗೆ ಮಕ್ಕಳಿಗೂ ಕೂಡ ಇಷ್ಟ ಆಗುವಂತಹ ಸ್ಪೆಷಲಿ ಮಕ್ಕಳು ಮತ್ತು ಫ್ಯಾಮಿಲಿಗೋಸ್ಕರನೇ ಟಾರ್ಗೆಟ್ ಮಾಡಿರೋದು. ಸೊ ಚಿತ್ರದ ಬಗ್ಗೆ ಇನ್ನಷ್ಟು ಮಾತಾಡೋಣ. ಚಿತ್ರದ ಹಾಟ್ ರೆಡಿ ಆಗಿದೆ, ನೋಡ್ಕೊಬರೋಣ. जग्गू दुनिया रे दुनिया दादा दुनिया रे दुनिया जग्गू दुनिया रे दुनिया दादा दुनिया रे call him boss we call him boss tiger who call and get the walking on that way ಎದ್ದೇಳೋಲೆ ಜಗ್ಗು ಬಂದ ಸೀದಾ ನಿಲ್ಲೋ दादा बंदा शोकी आवाज प्यारा कंदा धमकी यल्ला जग्गू चंदा दुनिया रे दुनिया जग्गू दुनिया रे दुनिया दादा दुनिया